ಎಲ್ಲರಿಗೂ ನಮಸ್ಕಾರ. ನಾವು ಕೆರವಾಶಲ್ಲಿ ಒಂದು ಮಾಡಬೇಕಾದ್ರೆ ತುಂಬ ಮಣ್ಣಿತ್ತು ಇದರಲ್ಲಿ. ಈ ಮಣ್ಣನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾವೆ. ಈ ಮಣ್ಣು ಎದಕ್ಕೆ ಕ್ಲೀನ್ ಮಾಡ್ತೀವಿ ಅಂದರೆ ಕೆರವಾಶೆಯಲ್ಲಿರುವ ಏನು ನಮ್ಮದು ಗ್ರಾಮದಲ್ಲಿ ಸ್ವಲ್ಪ ಜನಕ್ಕೆ ನೀರಿನ ಅಭಾವ ತುಂಬ ಇದೆ ಅಂತೆ. ಇಲ್ಲಿರೋ ನೀರು ನಮಗೆ ಯೂಸ್ ಆಗಲ್ಲ. ಯಾಕಂದರೆ ಇಲ್ಲಿ ಹೊಳೆ ಉಂಟು ಪಕ್ಕದಲ್ಲೇ. ಈ ಪಕ್ಕದಲ್ಲಿರೋ ಹೊಳೆಯಿಂದ ಇಲ್ಲಿ ನೀರು ಹಿಟ್ಟಾಗುತ್ತೆ. ಎಲ್ಲಿ ಹೇಗೆ ಹಿಟ್ಟಾಗುತ್ತೆ ಅಂದರೆ ನೋಡಿ, ಇಲ್ಲಿ ಬರ್ತಾಯಿದೆ ನೋಡಿ, ಇದಕ್ಕೆ ಒಸಿರು ಅಂತ ಹೇಳ್ತಾರೆ. ಒಸಿರು ಇಲ್ಲಿಂದ ನೀರು ಬರುತ್ತೆ ಹೀಗೆ. ನಮಗಿದು ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಈಗ ನೀವು ಹಾಗೆ ಬಿಟ್ಟರೆ ಒಂದು ದಿವಸಲ್ಲೇ ಫುಲ್ಲು ತುಂಬ್ಕೊಂಬಿಡುತ್ತೆ ನೀರು. ಸೊ ಹಾಗಾಗಿ ಇನ್ನು ತೆಗಿತಿದ್ದಾರೆ, ಪಂಪೆಲ್ಲ ಆನ್ ಮಾಡಿ. ಇಲ್ಲಿ ಕಾಣ್ತಾ ಇದೆ ನಿಮಗೆ ನೋಡಿ, ಎಷ್ಟು ಸ್ಪೀಡಲ್ಲಿ ಬರುತ್ತೆ. ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ ನೀರು ನೋಡಿ, ಎಲ್ಲೆಲ್ಲ ಬರ್ತಾಯಿದೆ ನೋಡಿ ನೀರು. ಸೊ ಏನಂದರೆ ಅಡ್ವಾಂಟೇಜು ನಮಗೆ, ಇಲ್ಲಿ ಹೊಳೆ ಇದೆ ಒಂದು ಪಕ್ಕದಲ್ಲಿ, ಇಲ್ಲಿ ಹೋಗಿದೆ ಹೊಳೆ, ಇಲ್ಲಿ ಹೊಳೆ ಹೋಗಿ ಹಾಗೆ ಹೋಗುತ್ತೆ. ಅಲ್ಲಿಂದ ನೀರು ಹಿಟ್ಟಾಗುತ್ತೆ. ನಾವೇನು ಮಾಡ್ತೇವೆ ಅಂದರೆ ಅಲ್ಲಿ ಸ್ವಲ್ಪ ತೆಗ್ದು ಮಾಡ್ತೇವೆ ಪ್ರತಿ ವರ್ಷವೂ ಕೂಡ. ಅಂದರೆ ಹೋದ ವರ್ಷ ಮಾಡಿದ್ವಿ, ಈ ವರ್ಷ ಕೂಡ ಮಾಡ್ತೇವೆ. ಮಾಡಿ ಅದನ್ನು ತೆಗ್ದು ಮಾಡಿದಾಗ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ನೀರು ಬಡಿತಾ ಇರುತ್ತೆ ಅಲ್ಲಿ. ಇವನ್ ಈಗ ಇದು ಮಾರ್ಚ್ ಏಪ್ರಿಲ್ ಎಂಡು, ಈ ಮಾರ್ಚ್ ಏಪ್ರಿಲ್ ಎಂಡ್ ಆದರೂ ಕೂಡ ಇಷ್ಟು ನೀರು ಬರ್ತಾಯಿದೆ ಅಂದರೆ ಮಳೆಗಾಲದಲ್ಲಿ ನೀವು ವಿಚಾರ ಮಾಡಿ ಎಷ್ಟು ಬರುತ್ತೆ ಅಂತೇಳಿ. ನಮ್ಮದು ಉದ್ದೇಶ ಏನಂತ ಹೇಳಿದ್ರೆ, ಅವಶ್ಯಕತೆಗಿಂತ ಜಾಸ್ತಿ ಇರುವ ನೀರು ಉಪಯೋಗಕ್ಕೆ ಬರೋಲ್ಲ ನಮಗೆ. ಅದೇನು ನೀರಲ್ಲ, ಪ್ರಕೃತಿ ಕೊಡ್ತಾ ಇರೋದು, ನಾವೇನು ಹಣ ಕೊಟ್ಟು ತಗೋತಾ ಇಲ್ಲ ಅದನ್ನ. ಸೊ ಈ ಗುಡ್ಡದಿಂದ ಬರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಬರುತ್ತೆ. ಇದು ಒಂದು ಸಲ ಮೆಡಿಸಿನಲ್ ವಾಟರ್ ಥರ. ಯಾವ ಥರ ಅಂದರೆ, ಈಗ ಅಲ್ಲಿ ಗುಡ್ಡ ಇದೆ, ಗುಡ್ಡದಿಂದ ಹೀಗೆ ಬರುತ್ತೆ, ಹಾಗೆ ಹಾಗೆ ಬಂದು ಇಲ್ಲಿ ಬರುತ್ತೆ. ಇದೇನಂದರೆ ಒಂಥರ ಮೆಡಿಸಿನಲ್ ವಾಟರ್ ಥರ ವರ್ಕ್ ಆಗುತ್ತೆ. ಹೇಗೆಂದರೆ ಅದೆಲ್ಲ ಬರೋದು ರೂಟಿಂದಲ್ಲ, ಅಲ್ಲಿ ಸಸ್ಯಗಳಿರುತ್ತೆ, ತುಂಬ ರೀತಿಯ ಸಸ್ಯಗಳಿರುತ್ತೆ. ಅಲ್ಲಿಂದ ಬರುವಂಥ ನೀರು ಆ ಒಂದು ಸತ್ವನ ತೊಗೊಂಬರುತ್ತೆ, ತೊಗೊಂಡು ಇಲ್ಲಿ ಸಿಂಕ್ ಆಗುತ್ತೆ. ಮತ್ತು ಇಲ್ಲಿ ಯಾವುದೂ ಮನೆಗಳಿಲ್ಲ, ತುಂಬ ಮನೆಗಳಿಲ್ಲ, ಪ್ಲಾಸ್ಟಿಕ್ ಗಿಸ್ಟಿಕ್ ಏನು ಎಸೆಯಲ್ಲ, ಮತ್ತು ಕೆಮಿಕಲ್ ಫ್ರೀ ಇರುತ್ತೆ. ಯಾವುದೂ ಕೂಡ ಕೆಮಿಕಲ್ ಇಲ್ಲಿ ಫ್ಯಾಕ್ಟ್ರಿಗಳಿಂದ ಬರೋಲ್ಲ. ಸೊ ಹಾಗಾಗಿ ನಮಗೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಸಿಗುತ್ತೆ. ಈ ನೀರನ್ನ ಕುಡಿದ್ರೆ ಒಂಥರ ಔಷಧ ಥರ ವರ್ಕ್ ಆಗುತ್ತೆ. ಸೊ ಹಾಗಾಗಿ ನಮಗೀಗ ಅವಶ್ಯಕತೆಗಿಂತ ಜಾಸ್ತಿ ಇರೋ ನೀರು ನಮಗೆ ಬೇಡ. ಹಾಗಾಗಿ ನಾನು ಕೆರವಾಶೆಯಲ್ಲಿರುವ ಸ್ವಲ್ಪ ಮನೆಗಳಿದೆ, ಅವರಿಗೆ ಬೇಸಿಗೆ ಕಾಲದಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಅಂಥೇಳಿ ಮಾತಾಡ್ತಾಯಿದ್ದೇನೆ. ಯಾರಿಲ್ಲಿ ರೊಟ್ಟಿಗೆ ಇನ್ನೂ ಮಾತಾಡಿ ಅವರಿಗೆ ಉಚಿತವಾಗಿ ನೀರು ಕೊಡುವಂತಿದೆ. ನೀರು ಉಚಿತ ಹೇಗೆಂದರೆ, ಈ ಟ್ಯಾಕ್ಟರ್ಗಳಿಗೆ ಬಂದವರಿಗೆ ಸ್ವಲ್ಪ ಚಾರ್ಜಸ್ ಇರುತ್ತೆ, 100-200 ರೂಪಾಯಿ ಅದನ್ನು ಕೊಡಬೇಕಾಗುತ್ತೆ. ಇಲ್ಲಿಂದ ಬಂದು ನೀರನ್ನ ತೊಗೊಂಡು ಹೋಗ್ಬೋದು. ಆ ಥರ ಮಾಡಿದ್ದೇವೆ. ಇನ್ನೂ ಡಿಸೈಡ್ ಮಾಡಿಲ್ಲ 100% ಏನು ಹೇಗೆ ಅಂತೇಳಿ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ, ನನ್ನ ವಿಚಾರಗಳಿಗೆ ಹೇಗೆ ಅಂತೇಳಿ. ನನ್ನ ತಲೆಯಲ್ಲಿ ಬಂದಿರೋದು ವಿಚಾರ ಅಷ್ಟೇ ಅದು. ಯಾಕಂದರೆ ಆ ನೀರಲ್ಲ, ಎಷ್ಟಾದರೂ ನಾವು ನೀರು ಕೊಟ್ಟರೆ ಏನಾಗೋದಿದೆ, ನಾವೇನು ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತಾ ಇಲ್ವೋ ಅಥವಾ ಮನೆಯಲ್ಲಿರೋ ಬಂಗಾರ ಕೊಡ್ತಾ ಇಲ್ಲ. ಬಂಗಾರಕ್ಕಿಂತ ಶ್ರೇಷ್ಠ ನೀರು, ಹಾಗೆ ನೋಡಿದರೆ. ಸೊ ಹಾಗಾಗಿ ನಮ್ಮದೊಂದು ಮಾಡಿದೆ ವಿಚಾರನ, ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯ ಏನು? ನೀರನ್ನು ನಾನು ಉಚಿತವಾಗಿ ಜನರಿಗೆ ಬೇಸಿಗೆ ಕಾಲದಲ್ಲಿ ಕೊಡ್ತಾ ಇರೋದು, ತಿಳಿಸಿ. ಧನ್ಯವಾದ. ಮತ್ತು ನೋಡಿ, ಇಲ್ಲಿ ದೈವ ಉಂಟು, ಜುಮಾದಿ ದೈವ. ಈ ಜುಮಾದಿ ದೈವ ಎಲ್ಲಿರುತ್ತಲ್ಲ ಅಲ್ಲಿ ನೀರಿನ ಅಭಾವ ಇರಲ್ಲ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಹಿಂದೆ ಕೂಡ ಒಂದು ಸಲ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾವ ಥರ ಅಂಥೇಳಿ. ಇದೇ ನಮ್ಮದು ಪರಿಸರ. ಒಂದು 6 ಎಕರೆ ಇದೆ ಅನ್ಕೋತೀನಿ, ಹೆಚ್ಚು ಕಡಿಮೆ ಭೂಮಿ. ಇಲ್ಲಿ ಮೇಲೆ ಗುಡ್ಡ ಇದೆ. ನಮ್ಮದು ಇದು ಲಾಸ್ಟ್ ಡೆಡ್ ಎಂಡು. ಇಲ್ಲಿಂದ ಮತ್ತೆ ನಿಮಗೆ ಕಾಡು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮಗೆ ಯಾವುದೇ ಒಂದು ಪರಿಸರಕ್ಕೆ ಹಾನಿಯಾಗುವಂಥ ಫ್ಯಾಕ್ಟ್ರಿಗಳಿಲ್ಲ ಇಲ್ಲಿ, ದೇವರ ಆಶೀರ್ವಾದದಿಂದ. ಸೊ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಅಡಿಕೆ ಗಿಡಕ್ಕೆ ರಬ್ಬರೆಲ್ಲ ಹಾಕಲ್ಲ, ನಾನು ಹಾಗೆ ಬಿಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಬಾಚ್ ಫ್ಲವರ್ ಅಂತ ಬರುತ್ತೆ. ಬಾಚ್ ಫ್ಲವರ್ ಅಂದರೆ ಆ ಹೂಗಳನ್ನ ನೋಡಿದಾಗ ನಿಮ್ಮದು ಎಕ್ಸೈಟಿ ಕಡಿಮೆ ಆಗಿಬಿಡುತ್ತೆ. ಮತ್ತು ಅದೇ ಥರ ಗಿಡಮೂಲಿಕೆ ಸಸ್ಯಗಳನ್ನ ಬೆಳಿಬೇಕು ಮಾಡಿದ್ದಾವೆ. ಸರ್ಕಾರ ಏನಾದರೂ ಸ್ವಲ್ಪ ಸಹಾಯ ಅಂತೂ ಅವರು ಮಾಡ್ತಾರಲ್ಲ, ಗೊತ್ತಿಲ್ಲ, ಇರೋದನ್ನೇ ತೊಗೊಳೋದವ್ರು ಅಷ್ಟೇ. ಹಾಗೇನು ಮಾಡಿದರೆ ನಾವು ಅದನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಏನಾಗುತ್ತೆ ಅಂತೇಳಿ. ಎಲ್ಲ ನಿಮ್ಮ ವೀಕ್ಷಕರ ಆಶೀರ್ವಾದ. ನೀವು ನಮ್ಮನ್ನು ಇಷ್ಟು ಬೆಳೆಸಿದ್ದೀರ, ಚಾನಲ್ಗಳನ್ನು ಮತ್ತು ಸೋಷಿಯಲ್ ಮೀಡಿಯಾದೆಲ್ಲ ಬೆಳೆಸಿದ್ದೀರ. ಸೊ ಹಾಗಾಗಿ ಅದೊಂದು ಕಾರಣವೂ ಇದೆ. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ನೀರು ನಾವೇನು ಮಾಡ್ಬೇಕಂತೇಳಿ ನಾನು ಕೊಡಬೇಕಂತ ಡಿಸೈಡ್ ಮಾಡಿದ್ದೇನೆ. ಡಿಸೈಡ್ ಮಾಡಿದರೆ ಮತ್ತೆ ಹಿಂದೆ ಹೋಗಲ್ಲ. ನೀವೊಂದು ಅಭಿಪ್ರಾಯ ತಿಳಿಸಿ ಏನಂತೇಳಿ. ಧನ್ಯವಾದ.